ಜಾತಕದಲ್ಲಿ ನಾವು ಸಮ್ ಪಾಯಿಂಟ್ಸ್ ನೋಡಬೇಕು. ಷಷ್ಟಾಷ್ಟಕ ದೋಷ ಇದ್ದ, ರಾಶಿಕೂಟಮಿ ದೋಷ ಇದ್ದ, ಸೊ ನಕ್ಷತ್ರ ದೋಷ ಇದ್ದ. ತಾಂತ್ರಿಕ ಮಾರ್ಗದಲ್ಲಿ ಇದು ಶನಿಗ್ರಹಕ್ಕೆ ಕಂಟ್ರೋಲ್ ಮಾಡಬೇಕಂದ್ರೆ ನಾವು 9 ಟೈಪ್ಸ್ ಆಫ್ ಪಾಲಿಸಿ. ನಿಮ್ಮ ವಾಮಾಚಾರಕ್ಕೂ ಅಘೋರಿಗಳಿಗೂ ಏನಾದರೂ ಇಂಟರ್ಲಿಂಕ್ ಇದೆಯಾ? ನೋ ಸರ್, ನೋ, ಇಲ್ಲ. ಅಘೋರ ಅದು ಡಿಫ್ರೆಂಟ್ ಕಲ್ಟ್, ವಾಮಾಚಾರ ಡಿಫ್ರೆಂಟ್. ವಾಮಾಚಾರಿ ಮನಸ್ಸು ಮಾಡಿದ ಅವನು ಯಾವ ವ್ಯಕ್ತಿಯ ಮೇಲೂ ಅದನ್ನು ಪ್ರಯೋಗ ಮಾಡಬಹುದು, ಎಕ್ಸ್ಪೆರಿಮೆಂಟ್ ಮಾಡಬಹುದು. ವಾಮಾಚಾರದಲ್ಲಿ ಎವ್ರಿ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಇದೆ ಸರ್. ಆಕರ್ಷಣ ನಾವು ಪ್ರಯೋಗ ಮಾಡಬೇಕಂದ್ರೆ ಅವರ ಮಧ್ಯೆ ಫಿಸಿಕಲ್ ರಿಲೇಷನ್ ಮಸ್ಟ್ ಬಿ ದೇರ್. ಸಮ್ ವೈಫ್ ಅಂಡ್ ಹಸ್ಬೆಂಡ್ ಮಾರ್ನಿಂಗ್ ಮೈಥುನ ಕ್ರಿಯೆ ಪಾರ್ಟಿಸಿಪೇಟ್. ಸೊ ಅದು ತುಂಬಾ ಪಾಪ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಇಲ್ವಾ? ಫಸ್ಟ್ ನಾವು ಅವರ ಜಾತಕ ನೋಡಬೇಕು. ಇದು ಶನಿ ಪ್ರಭಾವ ಇದ್ದ, ರಾಹು ಪರಿಸ್ಥಿತಿ ಎಷ್ಟ ಇದೆ, ಚಂದ್ರಗ್ರಹ ಪರಿಸ್ಥಿತಿ ಎಷ್ಟ ಇದೆ ನೋಡಬೇಕು. ಯಾಕಂದ್ರೆ ಚಂದ್ರ ಇಂಪ್ರಾಪರ್ ಪೊಸಿಷನ್ ದಲ್ಲಿ ಇರ್ತದೆ, ಸಂಪೂರ್ಣ ರಾಜಕಾಂಶ ದಕ್ಕೋದಿಲ್ಲ. ಈಗ ಬಹುತೇಕವಾಗಿ ನಮ್ಮಲ್ಲಿ ಇತ್ತೀಚೆಗೆ ಡೈವೋರ್ಸ್ ಜಾಸ್ತಿ ಆಗ್ತಾ ಇದೆ. ಮ್ಯಾರೇಜು ಒಂದು ಸಸ್ಟೈನ್ ಆಗುವ ಸಮಸ್ಯೆ ಬಂದಾಗ ಅಲ್ಲಿ ನಮ್ಮಲ್ಲಿ ಬಹಳಷ್ಟು ಯುವಕರು ಯುವತಿಯರು ಯಂಗ್ ಏಜ್ನಲ್ಲಿ ಮದುವೆ ಆದವರು ಡೈವೋರ್ಸಿಗೆ ನೀವು ಹಿಂದೆ ಹೇಳಿದ್ರಿ ಪೂರ್ವ ಜನ್ಮದ ಸಮಸ್ಯೆಗಳು ಈ ಜನ್ಮಕ್ಕೆ ಬಹುತೇಕ ಸಮಸ್ಯೆಗಳಿಗೆ ಕಾರಣ ಆಗ್ತವೆ. ಈಗ ಈ ಡೈವರ್ಸ್ ಅಂತ ಬಂದಾಗ ನೀವು ಏನು ಮಾಡ್ತೀರಿ? ನಿಮ್ಮ ಹತ್ರ ಬಂದ ಕ್ಲೈಂಟ್ಗಳಿಗೆ ಏನು ಮಾಡ್ತೀರಿ? ಸೊ ಡೈವರ್ಸ್ ಕೇಸ್ದಲ್ಲಿ ಸರ್ ಇಬ್ಬರದೇ ಜಾತಕ ನೋಡಬೇಕು. ಸೊ ಇದು ಡೈವರ್ಸ್ ಕೇಸ್ಗೋಸ್ಕರ ಸರ್ ನಾವು ಇಬ್ಬರ ಜಾತಕ ನೋಡಬೇಕು ಸರ್, ಗಂಡು ಮತ್ತು ಹೆಣ್ಣು. ಸೊ ಇದು ಜಾತಕದಲ್ಲಿ ನಾವು ಸಮ್ ಪಾಯಿಂಟ್ಸ್ ನೋಡಬೇಕು. ಷಷ್ಟಾಷ್ಟಕ ದೋಷ ಇದ್ದ, ರಾಶಿಕೂಟಮಿ ದೋಷ ಇದ್ದ, ಸೊ ನಕ್ಷತ್ರ ದೋಷ ಇದ್ದ. ಸೊ ಇದು 3 ದೋಷಗಳಿಗೆ ಫಸ್ಟ್ ಜ್ಯೋತಿಷ್ಯ ನೋಡಬೇಕು, ನಂತರ ಡಿಸೈಡ್ ಮಾಡಬೇಕು ಸರ್. ಓಕೆ, ಎ ಸೈಡ್ ದಿಂದ ಇದು ಪ್ರಾಬ್ಲಮ್ಸ್ ಆಗುತ್ತದೆ. ಹೌದು, ಯಾವ ಸೈಡ್ ಇಂದ, ಐದರ ಹುಡುಗನ ಕಡೆಯಿಂದಲೋ ಅಥವಾ ಹುಡುಗಿ ಕಡೆಯಿಂದಲೋ. ಅಂಡ್ ಮತ್ತು ಇಲ್ಲಿ ಷಷ್ಟಾಷ್ಟಕ ದೋಷ ಅಂದ್ರೆ ಒಂದು ಟೈಪ್ ಆಫ್ ಪೂಜೆ ಇದೆ, ನಕ್ಷತ್ರ ದೋಷ ಅಂದ್ರೆ ಒಂದು ಟೈಪ್ ಆಫ್. ಸೊ ಡಿಫ್ರೆಂಟ್ ಪೂಜಾಸ್ ಇದೆ ಸರ್. ಸೊ ಇದು ಎಲ್ಲರಿಗೆ ಫಸ್ಟ್ ಜ್ಯೋತಿಷ ಸ್ಕ್ಯಾನ್ ಮಾಡಬೇಕು ಜಾತಕ, ನಂತರ ನೋಡ್ಬೇಕು. ನಿಮ್ಮ ಹತ್ರ ಆ ಥರದ ಕೇಸ್ಗಳು ಬಂದಿದ್ದು? ಡಿಫ್ರೆಂಟ್ ಕೇಸಸ್ ಕಮಿಂಗ್ ಟು ಮೀ ಸರ್. ಎಷ್ಟು ಪರಿಹಾರ ಮಾಡಿದ್ದೀರಿ ಸರ್? ಇದಕ್ಕೆ ತಂತ್ರ ಮಾರ್ಗದಲ್ಲಿ ಬಗಲಾಮುಖಿ, ಸ್ಮಶಾನಕಾಲಿ, ತಾರಾದೇವಿ, ಸೊ ಇದು 3 ದೇವರಿಗೆ ಇದರಲ್ಲಿ ಪರಿಹಾರ ಮಾಡಬೇಕು ಸರ್. ನಿಮ್ಮ ವಾಮಾಚಾರಕ್ಕೂ ಅಘೋರಿಗಳಿಗೂ ಏನಾದರೂ ಇಂಟರ್ಲಿಂಕ್ ಇದೆಯಾ? ನೋ ಸರ್, ನೋ, ಇಲ್ಲ. ಅಘೋರ ಅದು ಡಿಫ್ರೆಂಟ್ ಕಲ್ಟ್, ವಾಮಾಚಾರ ಡಿಫ್ರೆಂಟ್ ಕಲ್ಟ್. ಈಗ ನಮ್ಮಲ್ಲಿ ಇತ್ತೀಚೆಗೆ ಈ ಸುಸೈಡ್ಗಳು ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಯಂಗ್ ಏಜ್ ಅಲ್ಲಿ. ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಬಂದಿದ್ರ ಅಥವಾ ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ? ಅಥವಾ ಆ ತರದ ಸಮಸ್ಯೆಗಳು ಯಾಕೆ ಹುಟ್ಕೊಳ್ತವೆ? ಸರ್, ಇದಕ್ಕೆ ಜಾತಕದಲ್ಲಿ ಚಂದ್ರ ರಾಹುವು ಅಥವಾ ಚಂದ್ರಕೇತುವು, ಶನಿ ಕೇತುವು, ಶನಿ ಕುಜ, ಇದು ಕಾಂಬಿನೇಷನ್ಸ್ ನಿಮ್ಮ ಜಾತಕದಲ್ಲಿರುತ್ತೆ. ಸೊ ಡೆಫಿನೆಟ್ಲಿ ನಿಮಗೆ ಈ ಸೂಸೈಡ್ ಥಾಟ್ಸ್ ಆಗುತ್ತದೆ ಒಂದು ಟೈಮ್. ಸೊ ಇದಕ್ಕೆ ಏನು ಪರಿಹಾರ ಮಾಡಬೇಕು? ಅದು ಟೈಮ್ದಲ್ಲಿ ಏನು ದಶ ನಡುತ್ತಾ ಇದೆ ಜಾತಕಗೆ, ವಿಂಶೋತ್ತರಿ ದಶ ಅಂದರೆ, ಸೊ ಶನಿ ನಡೆಸ್ತಾ ಇದ್ದ, ರಾಹು ನಡೆಸ್ತಾ ಇದ್ದ, ಕೇತು ನಡೆಸ್ತಾ ಇದ್ದ. ಸೊ ಇದೆಲ್ಲ ನಾವು ಸ್ಕ್ಯಾನ್ ಮಾಡಿ ಹೇಳಿದ್ದೀವಿ ಸರ್. ಓಕೆ ಅಮ್ಮ, ನಿಮಗೆ ಚಂದ್ರ ಕೇತು ದಶ ಇದೆ, ಸೊ ಫಸ್ಟ್ ಭುವನೇಶ್ವರಿ ದೇವತೆಗೆ ಪೂಜೆ ಮಾಡಿರಿ, ಅಥವಾ ಧೂಮಾವತಿ ದೇವತೆಗೆ ಪೂಜೆ ಮಾಡಿರಿ, ಗಣಪತಿಗೆ ಪೂಜೆ ಮಾಡಿರಿ. ಸೊ ಡಿಫ್ರೆಂಟ್ ಪೂಜಾಸ್ ಇದೆ ಸರ್. ರಾಹುಗಳಿಗೆ ಅಂದರೆ ದುರ್ಗಾದೇವಿಗೂ ಪೂಜೆ ಮಾಡಿರಿ. ಸೊ ಇದು ವಿಧಾನದಲ್ಲಿ ಇದೆ. ಇವತ್ತಿಗೂ ಯಾರ ಮೇಲೂ ಈಗ ನೀವು ಒಬ್ಬ ವಾಮಾಚಾರಿ ಮನಸ್ಸು ಮಾಡಿದರೆ
ಅವನು ಯಾವ ವ್ಯಕ್ತಿಯ ಮೇಲೂ ಅದನ್ನು ಪ್ರಯೋಗ ಮಾಡ್ಬೋದಾ, ಎಕ್ಸ್ಪರಿಮೆಂಟ್ ಮಾಡ್ಬೋದಾ? ವಾಮಾಚಾರದಲ್ಲಿ ಎವ್ರಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಇದೆ ಸರ್. ಸೊ ಇದರಲ್ಲಿ ದಶಮಹಾವಿದ್ಯೆಲು ಮತ್ತು ಷಟ್ಕರ್ಮಲು ಅಂದರೆ 6 ಪೂಜಾಸ್ ಇದೆ ಸರ್. ಹೌದು. ಆಕರ್ಷಣ, ವಶೀಕರಣ, ಉಚ್ಚಾಟನ, ಪಲಾಯನ, ಮಾರಣ. ಸೊ ಇದು ಪೂಜಾಸ್ ಇದೆ. ಸೊ ವಿ ಕ್ಯಾನ್ ಯೂಸ್ ದಿಸ್ ಡಿಫ್ರೆಂಟ್ ಟೈಪ್ಸ್ ಆಫ್ 6 ಪೂಜಾಸ್. ಈ 6 ಪೂಜೆಗಳು 6 ಪೂಜಾಸ್ ಇದೆಯಲ್ಲ, ಅದನ್ನ ಸ್ವಲ್ಪ ವಿವರಿಸಿ. ಆಕರ್ಷಣ ಅಂದರೆ ಎವ್ರಿಬಡಿ ನೋಸ್ ಸರ್. ಆಕರ್ಷಣ, ಪ್ರೇಮಿಕ ಮಧ್ಯ ಆಕರ್ಷಣ, ಧನ ಆಕರ್ಷಣ. ಸೊ ಇದು ವೈಫ್ ಅಂಡ್ ಹಸ್ಬೆಂಡ್ ಆಕರ್ಷಣ. ಇದು ವಿದ್ವೇಷನ್ ಅಂದರೆ ಇದು ಶತ್ರು ಮಧ್ಯೆ, ನಿಮಗೆ ನಿಮ್ಮ ಕೊಲಿಗ್ ಮಧ್ಯೆ ವಿದ್ವೇಷ. ಹೌದು. ಉಚ್ಚಾಟನ ಅಂದರೆ ಈಗ ಪ್ರಯೋಗ ಆಗಿರುವುದನ್ನ ಉಚ್ಚಾಟಿಸುವ, ಉಚ್ಚಾಟನ ರಿಮೂವಿಂಗ್. ಉಚ್ಚಾಟನ ಅಂದರೆ ನೆಕ್ಸ್ಟ್ ಮಾರಣಕ್ರಿಯೆ ಅಂದರೆ ವಿ ಹ್ಯಾವ್ ಟು ಕಿಲ್ ಸಂಬಡಿ, ಬಟ್ ಇದು ಕಂಪ್ಲೀಟ್ ಬ್ಯಾನ್ ಇದೆ. ಸೊ ಇದು ಟೈಪ್ ಆಫ್ ಪೂಜೆಗಳು. ದಿಸ್ ಇಸ್ ಕಾಲ್ಡ್ ಷಟ್ ಕರ್ಮಲು. ಈ ವಶೀಕರಣ ಅಂತಲ್ಲ, ಅಟ್ರಾಕ್ಟ್ ಮಾಡುವಂಥದ್ದು, ಅದು ಆಗತ್ತೆ. ಎಸ್ ಸರ್. ಬಟ್ ಇದರಲ್ಲಿ ಒಂದು ಕಂಡೀಷನ್ ಇದೆ. ಮುಖ್ಯವಾಗಿ ಆಕರ್ಷಣ ನಾವು ಪ್ರಯೋಗ ಮಾಡಬೇಕಂದ್ರೆ ಅವರ ಮಧ್ಯೆ ಫಿಸಿಕಲ್ ರಿಲೇಷನ್ ಮಸ್ಟ್ ಬಿ ದೇರ್, ದೆನ್ ಓನ್ಲಿ ಆಕರ್ಷಣ ಸಕ್ಸಸ್. ಅಂದ್ರೆ ಯಾರಿಗೆ ಯಾರ ಆಕರ್ಷಕ ಆಗ್ಬೇಕು ಅವರ ಮಧ್ಯೆ ಫಿಸಿಕಲ್ ರಿಲೇಷನ್. ಯೂಟ್ಯೂಬ್ದಲ್ಲಿ ಕೆಲವು ವಿಡಿಯೋಸ್ದಲ್ಲಿ ಹೇಳ್ತಾರೆ ಓಕೆ ಆಕರ್ಷಣ ಎನಿಬಡಿ ಕ್ಯಾನ್ ಡೂ. ನೋ, ಇಟ್ಸ್ ಅ ಫಾಲ್ಟ್. ಆಕರ್ಷಣ ಇಸ್ ದ ಧರ್ಮ ಇಸ್ ದೇರ್ ಸರ್. ವಾಟ್ ಈಸ್ ದ ಧರ್ಮ? ವೈಫ್ ಅಂಡ್ ಹಸ್ಬೆಂಡ್ ಮಧ್ಯೆ ಆಕರ್ಷಣ ಹೋಗ್ಬೇಕಂದ್ರೆ ಅದು ಮಧ್ಯೆ ಫಿಸಿಕಲ್ ರಿಲೇಷನ್ ಒನ್ ಟೈಮ್ ಇದೆ. ಸೊ ಸಮ್ ಕೈಂಡ್ ಆಫ್ ಮೆಟೀರಿಯಲ್ ವಿ ವಿಲ್ ಪ್ರೊವೈಡ್ ಟು ದೆಮ್, ದೆನ್ ಆಕರ್ಷಣ ವಿಲ್ ರೈಸ್. ಈ ನಮ್ಮಲ್ಲಿ ಶನಿ ದೋಷ ಅಂತಾರಲ್ಲ, ಅದರಲ್ಲಿ ಬೇರೆ ಬೇರೆ ರೀತಿಯ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಕಂಟಕ ಶನಿ, ಸಾಡೆ ಸಾತ್. ಇದಕ್ಕೆಲ್ಲ ನಮ್ಮಲ್ಲಿ ಸಾತ್ವಿಕವಾಗಿ ಬೇರೆ ಬೇರೆ ಪರಿಹಾರಗಳಿದೆ, ಆಯ್ತಾ? ಈಗ ಜ್ಯೋತಿಷಗಳು ಇತ್ಯಾದಿಗಳು ನಮ್ಗೆ ಹೇಳ್ತಾರೆ. ಈಗ ನಿಮ್ಮ ಈ ವಾಮಾಚಾರ, ತಾಂತ್ರಿಕ ಅಥವಾ ತಂತ್ರಗಳ ಮೂಲಕ ಏನು ಪರಿಹಾರವನ್ನ? ತಾಂತ್ರಿಕ ಮಾರ್ಗದಲ್ಲಿ ಇದು ಶನಿಗ್ರಹಕ್ಕೆ ಕಂಟ್ರೋಲ್ ಮಾಡಬೇಕಂದ್ರೆ ನಾವು 9 ಟೈಪ್ಸ್ ಆಫ್ ಕಾಲೀಸ್ ಇದೆ ಸರ್. ಸ್ಮಶಾನ ಕಾಲಿ, ಚಂಡಕಾಲಿ, ಹಂಸಕಾಲಿ, ಭದ್ರಕಾಲಿ, ದಕ್ಷಿಣ ಕಾಲಿ, ಕಾಮಾಖ್ಯ ಕಾಲಿ, ಕಾಲಿ, ಇದು ಟೈಪ್ ಆಫ್ ಕಾಲೀಸ್ ಇದೆ. ಏದು ಟೈಪ್ ಆಫ್ ಶನಿ ಇದೆ ಫಸ್ಟ್ ನಾನು ನೋಡ್ಬೇಕು. ಸಾಡೆ ಸಾತಿ ಇದ್ದ, ಅಷ್ಟಮ ಶನಿ ಇದ್ದ, ಅರ್ಧಾಷ್ಟಮ ಶನಿ, ಕಂಟಕ ಶನಿ. ಸೊ ಇದು ಡಿಪೆಂಡ್ಸ್ ಆನ್ ದ ಶನಿ, ನಾವು ಪರಿಹಾರ ಮಾಡ್ತೀವಿ. ಈಗ ಇದರಲ್ಲಿ ಯಾವುದು ಹೆಚ್ಚು ಡೇಂಜರಸ್? ಸಾಡೆ ಸಾತಿ ಇಸ್ ವೆರಿ ಡೇಂಜರಸ್. ಮುಖ್ಯವಾಗಿ ಸಾಡೆ ಸಾತಿದಲ್ಲಿ 3 ಫೇಸಸ್ ಇರ್ತದೆ. ಫಸ್ಟ್ ಫೇಸ್ 1, ಫೇಸ್ 2, ಫೇಸ್ 3. ಇಂದಲ್ಲಿ ಫೇಸ್ 2 ಇಸ್ ವೆರಿ ಡೇಂಜರಸ್. ಇದು ಫೇಸ್ 2ದಲ್ಲಿ ಕುಟುಂಬ ನಷ್ಟ ಆಗುತ್ತದೆ. ಸಾವು, ಕುಟುಂಬ ಒಡೆದೋಗ್ಬಿಡ್ಬೋದು. ಸೊ ಫೇಸ್ 2 ಇಸ್. ಫೇಸ್ 1ದಲ್ಲಿ ಮೇಲ್ಗೆ ಬ್ರದರ್ಸ್ ಮಧ್ಯೆ ವಿದ್ವೇಷಣ ಆಗುತ್ತದೆ. ಫೇಸ್ 2ದಲ್ಲಿ ಫಾದರ್ ಅಂಡ್ ಸನ್ ಮಧ್ಯೆ ರಿಲೇಷನ್ ಬ್ರೇಕ್ ಆಗುತ್ತದೆ. ಫೇಸ್ 3ದಲ್ಲಿ ವೈಫ್ ಅಂಡ್ ಹಸ್ಬೆಂಡ್ ಮಧ್ಯೆ ಪ್ರಾಬ್ಲಮ್ಸ್. ಈಗ ನಿಮ್ಮ ಹತ್ರ ಆ ತರ ಸಾಡೆ ಸಾತಿ ಇದ್ದವ್ರು ಬಂದರೆ ನೀವೇನು ಪರಿಹಾರವನ್ನ? ಅದೇ ಸರ್, ಅವನ ಜಾತಕದಲ್ಲಿ ಶನಿ ಗ್ರಹ ಯೋಗ ಪರಿಸ್ಥಿತಿ ಎಷ್ಟಿದೆ ಫಸ್ಟ್ ನಾನು ನೋಡ್ತೀನಿ. ನೋಡಿ ಇದು ನವಕಾಲಿದಲ್ಲಿ ಏದು ಕಾಲಿ ಬೆಸ್ಟ್ ಐತೆ ಅದು ನಾನು ಪರಿಹಾರ ಹೇಳ್ತೀನಿ ಸರ್. ಓಕೆ, ಇದು ಕಾಲಿಗೆ ಮಂತ್ರ ಜಪ ಮಾಡ್ಕೊಳ್ರಿ, ಪೂಜಾ ಮಾಡ್ಕೊಳ್ರಿ ಅಂದರೆ ನಾನು ಹೇಳ್ತೀನಿ. ಕೇರಳ ಬಹುತೇಕವಾಗಿ ನಮ್ಮಲ್ಲಿ ವಾಮಾಚಾರ ತಂತ್ರ ಅಂತ ಬಂದಾಗ ಕೇರಳದ ಹೆಸರು ಹೆಚ್ಚು ಕೇಳಿ ಬರ್ತದೆ. ಹೌದು, ಅದು ಸತ್ಯನಾ? ಅದು ಹೌದು ಸರ್. ಕೇರಳದಲ್ಲಿ ವಾಮಾಚಾರ ವೆರಿ ಲೋ ಇದೆ, ಬಟ್ ಓನ್ಲಿ ತಂತ್ರ ಇದೆ, ವಾಮಾಚಾರ ಇಲ್ಲ ಕೇರಳದಲ್ಲಿ. ವಾಮಾಚಾರ ಅಂದರೆ ಜಾಸ್ತಿ ಅಸ್ಸಾಂದಲ್ಲಿ ಇದೆ ಸರ್. ಕೇರಳ ಓಕೆ. ಭಾರ್ಗವ ಸರ್, ಈಗ ನಾವು ಈಗಾಗಲೇ ನೀವು ಬಹಳ ಚೆನ್ನಾಗಿ ಅದನ್ನು ಹೇಳ್ತಾ ಇದ್ದೀರಿ. ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪ್ಲನೇಷನ್ ಫ್ರಮ್ ಯುವರ್ ಸೈಡ್. ನಾನು ಹೇಳೋದು,
ಈ ಬ್ಲ್ಯಾಕ್ ಮತ್ತು ವೈಟ್ ಅಂತಿದೆಯಾ, ಬಿಳೆ ಮತ್ತು ಡೇಂಜರಸ್ಸು, ಅಥವಾ ಬ್ಲ್ಯಾಕ್ ಮತ್ತು ವೈಟ್, ಬಿಳೆ ಮತ್ತು ಕಪ್ಪು, ಅಂದ್ರೆ ಕೇವಲ ಇನ್ನೊಬ್ಬರನ್ನ ಡೌನ್ಫಾಲೇ ಮಾಡೋದು ಅಥವಾ ಅವರನ್ನ ಮಾರಣಾಂತಿಕವಾಗಿ ಇದು ಮಾಡೋದು, ಅದು ಆ ಥರದೊಂದು ವಾಮಾಚಾರ. ಇದು ನೀವು ಯಾರು ವಾಮಾಚಾರ ಅವ್ರ ಮೇಲೆ ಆಗಿದೆಯೋ ಅವರಿಗೆ ಸದಾಚಾರ, ಅಂದ್ರೆ ಅವರಿಗೆ ಪಾಸಿಟಿವ್ ಆಗಿ ಹೌದು ಬದುಕಿಗೆ, ಹೌದು ಅವರ ಜೀವನಕ್ಕೆ ಅವ್ರಿಗೆ ಏನು ನಷ್ಟ ಆಗಿದೆ, ಏನು ಕಳ್ಕೊಂಡಿದ್ದಾರೆ, ಅದನ್ನು ಪಡ್ಕೊಳ್ಳುವ ರೀತಿಯಲ್ಲಿ ಗೈನಿಂಗ್, ಹೌದು ಇದ್ರ ಸ್ವಲ್ಪ ಹೇಳಿ ನಿಮಗೆ. ಅದು ಬ್ಲ್ಯಾಕ್ ಅಂದ್ರೆ ಏನು, ವೈಟ್ ಅಥವಾ ಅದರ ಡಿಫ್ರೆನ್ಸ್ ಏನು, ನೀವು ಯಾವ್ದನ್ನು ಮಾಡ್ತಿದ್ದೀರಿ? ಸರ್ ನಾನು ಕಂಪ್ಲೀಟ್ ವೈಟ್ ವಾಮಾಚಾರ. ಇದರಲ್ಲಿ ಬ್ಲ್ಯಾಕ್ ಪಾರ್ಟ್ ಇಸ್ ದೇರ್ ಅಂಡ್ ವೈಟ್ ಪಾರ್ಟ್ ಇಸ್ ದೇರ್. ಸೊ ಎರಡು ಪೋರ್ಷನ್ಸ್ ಇಸ್ ದೇರ್ ಸರ್. ಬ್ಲ್ಯಾಕ್ ಮ್ಯಾಜಿಕ್ ಇದು ಎಲ್ಲ ಕ್ಷುದ್ರ ದೇವತೆಗಳು. ಸೊ ಇವರು ಎಲ್ಲರೂ ಇದು ಹೀನ ದೇವತೆಗಳು. ಸಮ್ ಪೀಪಲ್ ಕಾಲ್ ದಟ್ ಯಕ್ಷಿಣಿ, ಯಕ್ಷಿಣಿ, ಪಿಶಾಚಿಗೆ. ಸೊ ಇದು ಗ್ರೂಪ್ ಆಫ್ ದೇವತೆಗಳೇ ಸಪ್ರೇಟ್. ಬಟ್ ನಾನು ಏನು ಪ್ರಾಕ್ಟೀಸ್ ಅಂದರೆ ಇದು ಎಲ್ಲ ಕಂಪ್ಲೀಟ್ ದೇವತಾ ಶಕ್ತಿಲಿ ಓನ್ಲಿ ಇದ್ದೆ ಇಂದಲ್ಲಿ. ಸೊ ಟೂ ಸೈಡ್ಸ್ ಆರ್ ವೆರಿ ಡಿಫ್ರೆಂಟ್. ಸೊ ನಾವು ಏನೇನು ಪರಿಹಾರ ಮಾಡಿದ್ರೆ ಅದು ಎಲ್ಲ ಜನ ಪಾಸಿಟಿವ್ಗೋಸ್ಕರ ಮಾತ್ರ ನಾನು ಯೂಸ್ ಮಾಡ್ತೀನಿ. ಬಟ್ ಅದು ಸೈಡ್ ಮಾರಣ ಪ್ರಕ್ರಿಯೆಗೆ ಯೂಸ್ ಮಾಡ್ತಾರೆ, ಉಚ್ಚಾಟನೆಗೆ ಯೂಸ್ ಮಾಡ್ತಾರೆ. ಸೊ ಅದು ಸಪೋಸ್ ಈಗ ಬ್ಲ್ಯಾಕ್ ಮ್ಯಾಜಿಕ್ ಒಂದು ವ್ಯಕ್ತಿ ಮೇಲೆ ಆಗಿದೆ ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಬರ್ತಾರೆ, ಅವಾಗ ನೀವೇನ್ ಮಾಡ್ತೀರಿ? ಅದಕ್ಕೆ ಇದು ದಶಮಹಾವಿದ್ಯದಲ್ಲಿ ಧೂಮಾವತಿ ಬಗಲಾಮುಖಿ ದೇವತೆಗೆ ಪ್ರಯೋಗ ಮಾಡ್ತಾರೆ ಸರ್. ಸೊ ಆಟೋಮೆಟಿಕಲಿ ದ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ವಿಲ್ ಗೋ ಆಫ್. ಇತ್ತೀಚೆಗೆ ನಿಮ್ಮ 4 ವರ್ಷದಲ್ಲಿ ಸಮ್ ಎಕ್ಸಾಂಪಲ್ಸ್ ಕೊಡಿ ನನಗೆ. ನಿಮ್ಮ ಹತ್ರ ಬಂದವರು ತುಂಬಾ ಡೌನ್ಫಾಲ್ ಆಗಿ, ತುಂಬಾ ಹತಾಶರಾಗಿ, ಜೀವನವೇ ಬೇಡ, ಸುಸೈಡ್ ಮಾಡ್ಕೊಬಿಡೋಣ ಅನ್ನುವಂಥ ಸ್ಥಿತಿಯಲ್ಲಿ ಏನಾದರೂ ಬಂದು ನೀವು ಅದಕ್ಕೆ ಪರಿಹಾರ ಸೂಚಿಸಿದ್ದು ಸ್ವಲ್ಪ ಆ ಥರದ್ದು ಸರ್? USA ಕ್ಲೈಂಟ್ಸ್ ಇದೆ ಸರ್, ಅದು ಒಂದು ಹೇಳಿ. ಸೊ ನಿಮ್ಮ ಮಗನ ಕೇಸ್ ಒಂದು ಹೇಳಿದ್ರಿ. ನಾನು ಮಗನ ಒಂದು ಕೇಸು, ಒಂದು ಬಾಯ್ ಹಿ ಇಸ್ ಜಾಬ್ಲೆಸ್. ಸೊ ಅವನ ನನಗೆ ಕನ್ಸಲ್ಟ್ ಮಾಡಿದ್ದೇನೆ. ಸೊ ನಾನು ಪರಿಹಾರಲು ಅಂಡ್ ಪೂಜೆಲು ಮಾಡಿದ್ದೇನೆ. ವಿತಿನ್ ದ 3 to 6 months he got the job. So this is one case, and so many gynec patients also. ಸೊ ನಾನು ತಾರಾದೇವಿ ವಿದ್ಯಾ ನಾನು ಹೇಳಿದ್ದೇನೆ so many times. ಸೊ ಅವರೇ ಎಲ್ಲರೂ they got the pregnancy by using this mantras, ತಾರಾದೇವಿ ಮಂತ್ರ, ಚಿನ್ನಮಸ್ತಾ ದೇವಿ ಮಂತ್ರ. So different late marriages, and political leaders. So different ಪರಿಹಾರ ನಾನು ಮಾಡಿದ್ದೀನಿ ಸರ್. ಸೊ 100ಗೆ 70 to 80% ರಿಸಲ್ಟ್ ಆಗುತ್ತೆ. ಭಾರ್ಗವ್ ಸರ್, ಈಗ ನನಗೆ ಒಂದು ಪ್ರಶ್ನೆ ಸಾಮೂಹಿಕವಾಗಿ ಏನು ಅಂತಂದ್ರೆ, ಎಲ್ಲೇ ಅದು ಜ್ಯೋತಿಷ್ ಹತ್ರ ಹೋಗ್ಲಿ, ಕವಡೆ ಹಾಕೋರ ಹತ್ರ ಹೋಗ್ಲಿ, ಅಥವಾ ಪ್ರಸಾದ ಕೇಳೋರ ಹತ್ರ ಹೋಗ್ಲಿ, ಇವತ್ತು ಅವೆಲ್ಲವೂ ಜಾಸ್ತಿ ಆಗಿದೆ. ಈ 12 ವರ್ಷಗಳಲ್ಲಿ ಮೋದಿಯವರು ಸರ್ಕಾರ ಬಂದ ಮೇಲೆ ನಾವು ಮತ್ತೆ ನಮ್ಮ ಭಾರತವನ್ನ ನೋಡ್ತಾ ಇದ್ದೇವೆ. ಅದು ಪ್ಲಸ್ಸು ಇದೆ, ಮೈನಸ್ಸು ಇದೆ. ಈಗ ನಿಮ್ಮ ಹೋದ ತಕ್ಷಣ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ನಿಮಗೆ ಹಾಗಾಗತ್ತೆ, ನಿಮಗೆ ಮರಣ ಸಂಭವಿಸ್ತದೆ, ಡೆತ್ ಆಗತ್ತೆ, ಈ ಥರ ಆಗತ್ತೆ, ಆ ಥರ ಆಗತ್ತೆ, ಒಂದು ಭಯವನ್ನು ಹುಟ್ಟಿಸುವ ಒಂದು ಕೆಲಸವು ನಡೀತಾ ಇದೆ. ಈಗ ನಮಗೆ ಒಮ್ಮೆ ಅವ್ರು ಹೇಳಿದ್ದನ್ನು ನಂಬಬೇಕು ಅಂತಾದರೆ, ಈಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನೋದಕ್ಕೆ ಏನು ಲಕ್ಷಣ ಏನು ಅಂತ, ಅಂದರೆ ಪಾಯಿಂಟ್ಗಳೇನು? ಈ ರೀತಿಯ ಪ್ರಶ್ನೆಗಳು ಬಂದರೆ ನೀವೇನು ಮಾಡ್ತೀರಿ ಸರ್? ಬ್ಲ್ಯಾಕ್ ಮ್ಯಾಜಿಕ್ ನಮ್ಮ ಮೇಲೆ ಪ್ರಯೋಗ ಐತೆ. ಲಕ್ಷಣಾలు ಏನಂದ್ರೆ ಪಿಚ್ಚಿ ಅಂದ್ರೆ ಮೆಂಟಲಿ ಅಪ್ಸೆಟ್, ಡಿಸ್ಟರ್ಬ್ ಆಗ್ತಾರೆ, ಮೆಂಟಲಿ ಡಿಸ್ಟರ್ಬ್ ಆಗುತ್ತಾರೆ. ಅಂದ್ರೆ ಸಹಜವಾಗಿರೋದಿಲ್ಲ, ನಾರ್ಮಲ್ ಇರೋದಿಲ್ಲ, ಅಬ್ನಾರ್ಮಲ್ ತರ ಇರ್ತಾರೆ, ಅಬ್ನಾರ್ಮಲ್ ತರಹ ಇರ್ತಾರೆ. ಅಂಡ್ ಎಸ್ಪೆಷಲಿ ಜಾತಕ ನೋಡ್ತೆ, ಅವನ ಜಾತಕದಲ್ಲಿ ಶನಿ ಕೇತು, ಶನಿ ರಾಹು, ರಾಹು ಕೇತು, ಸೊ ಇದು ಗ್ರಹ ದಶ ನಡೆಸ್ತಾ ಇದ್ದಾರೆ. ಸೊ ಅವರೇ ಕಂಟ್ರೋಲ್. ಸೊ ಇದು ಶನಿ ರಾಹು ಕೇತು, ಇದು 3 ಗ್ರಹಗಳು ಇದು ಬ್ಲ್ಯಾಕ್ ಮ್ಯಾಜಿಕ್ ಕಂಟ್ರೋಲ್ ಇರ್ತಾರೆ. ಅಧಿದೇವತೆ. ಅಧಿದೇವತೆ.
ಫೋರ್ತ್ ಗ್ರಹ ಇದು ಚಂದ್ರಗ್ರಹ. ಯಾಕಂದರೆ ಯಾರ ಜಾತಕಕ್ಕೆ ಚಂದ್ರಗ್ರಹ ವೆರಿ ಸ್ಟ್ರಾಂಗ್ ಇದ್ದೋ ಅವನ ಮೇಲೆ ಇದು ಪ್ರಯೋಗ ಆಗೋದಿಲ್ಲ. ಯಾರ ಜಾತಕದಲ್ಲಿ ಚಂದ್ರ ವೆರಿ ಲೋ ಇದೆ, ಯಾಕಂದ್ರೆ ಚಂದ್ರ ಇಸ್ ಈಕ್ವಲ್ ಟು ಮನಸ್ಸು, ಚಂದ್ರೋ ಮನಸ್ಸೋ ಜಾತ. ಸೊ ಅದು ವಿಧಾನ, ಚಂದ್ರ ಯಾರ್ಯಾರಿಗೆ ಲೋ ಇದ್ದೋ ಅವರು 100% ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಆಗುತ್ತದೆ. ಸೊ ಇದು ಸಿಂಪಲ್ ಮೆಥಡ್ದಲ್ಲಿ ನಾವು ನೋಡ್ತೀವಿ ಸರ್. ನಾವು ಏನು ಜಾಗೃತ ಏನು ನಾವು ಹೇಗೆ ಅದನ್ನ ಜಾಗ್ರತೆಯಲ್ಲಿರ್ಬೇಕು ಸರ್? ಜಾಗ್ರತೆ ಏನಂದ್ರೆ ಡೈಲಿ ಕಾಲಭೈರವಾಷ್ಟಕ, ದಶಮಹಾವಿದ್ಯಾ ಮಂತ್ರ ಇದು ಎಲ್ಲ ಜಪ ಮಾಡಬೇಕು ಅಟ್ಲೀಸ್ಟ್ 18 times ಡೈಲಿ. ನೀವು ಯಾರಿಗೆ ಹೋಗಬೇಡ, ಜಸ್ಟ್ ಸಿಟ್ ಇನ್ ಯುವರ್ ಹೋಮ್. ಎಲ್ಲಿಗೂ ಹೋಗಬೇಡ, ಯಾರನ್ನು ಕೇಳೋದು ಬೇಡ. ಆದ್ರೆ ನೀವಾಗಿ ಗಟ್ಟುಮುಟ್ಟಾಗಿ ಸ್ಟ್ರಾಂಗ್ ಆಗಿ ಬದುಕಬೇಕು ಅಂದ್ರೆ ಸಿಟ್ ಇನ್ ಯುವರ್ ಹೋಮ್ ಅಂಡ್ ಜಸ್ಟ್ 18 times ರಿಸೈಟ್ ದ ಕಾಲಭೈರವ ಮಂತ್ರ, ದಶಮಹಾವಿದ್ಯಾ ಮಂತ್ರ. ದಿಸ್ ಈಸ್ ಎನಫ್. ಇದು ಬೇಸಿಕ್ ಲೆವೆಲ್. ಇನ್ ಕೇಸ್ ಸರ್ ಅದ ಜಾತಕ ರಿಯಲಿ ಬ್ಲ್ಯಾಕ್ ಮ್ಯಾಜಿಕ್ ಜೊತೆ ಎಫೆಕ್ಟ್ ಐತೆ, ದೆನ್ ಪರಿಹಾರ ಮಾಡಬೇಕು. ಧೂಮಾವತಿ ಅಥವಾ ಬಗಲಾಮುಖಿ ಅಥವಾ ನವಚಂಡಿ ಹೋಮ. ಸೊ ಇದು ಪರಿಹಾರ. ಈ ನಮ್ಮಲ್ಲಿ ಈ ತಂದೆ ತಾಯಿಯನ್ನ ಈಗ ಹೆಚ್ಚು ಮನೆಯಿಂದ ಹೊರಗಡೆ ಹಾಕುವ, ಅನಾಥಾಶ್ರಮಕ್ಕೆ ಕಟ್ಟುವ, ಅಂದ್ರೆ ತಂದೆ ತಾಯಿ ಮಕ್ಕಳು ಈಗ ಮೊದಲಿನ ಹಾಗೆ ಒಂದು ಕುಟುಂಬಿಕರಾಗಿ ಬದುಕ್ತಾ ಇಲ್ಲ. ಆ ಭಾವನೆಗಳು ಇಲ್ಲ, ಅದು ಬದಲಾಗಿದೆ. ಅವರನ್ನ ಎಲ್ಲವನ್ನು ಆದ ಮೇಲೆ ಇವರು ಸ್ಟ್ರಾಂಗ್ ಆಗಿ ಒಂದು ಜಾಬ್ ಎಲ್ಲ ಸಿಕ್ಕಿದ ಮೇಲೆ ಅವರನ್ನ ಅನಾಥಾಶ್ರಮಕ್ಕೋ ಇದಕ್ಕೋ, ನೀವು ಪೂರ್ವ ಜನ್ಮದ್ದು ಏನೇನೋ ಸಮಸ್ಯೆಗಳಿಂದ ಇವೆಲ್ಲ ಆಗುತ್ತವೆ ಅಂತ ಹೇಳಿದ್ರಿ. ಈ ಸಮಸ್ಯೆ ಇವತ್ತು ಸ್ಟ್ರಾಂಗೆಸ್ಟ್ ಆಗಿದೆ ಸಮಾಜದಲ್ಲಿ, ಬಹಳ ಎಲ್ಲಿ ನೋಡಿದ್ರು ಅದು. ಇದಕ್ಕೆ ಏನಾದ್ರೂ ಇದಕ್ಕೆ ಕಾರಣ ಪಿತೃದೋಷ. ಇದಕ್ಕೆ ನಾನು ಜಾತಕದಲ್ಲಿ ನವಮ ಸ್ಥಾನ ನೋಡಬೇಕು. ನವಮ ಸ್ಥಾನ ರೆಪ್ರೆಸೆಂಟ್ ಪಿತೃ ಮೀನ್ಸ್ ನಾವು ಅಂಡ್ ನಮ್ಮ ಏನ್ಸಿಸ್ಟರ್ಸ್, ಪೂರ್ವಜರು. ಸೊ ಇದು ಏನ್ಸಿಸ್ಟರ್ಸ್ದಲ್ಲಿ ಯಾರೋ ಒಂದು ಮನುಷ್ಯ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿರ್ಬೇಕು. ಸೊ ಅದು ಪಿತೃದೋಷ ಕಂಟಿನ್ಯೂಸ್ಗೆ 7 or 9 ತರಾಸ್ಗೆ, ಅಂದ್ರೆ 7 ರಿಂದ 8 ಜನ್ಮಕ್ಕೂ ಅದು ಹರಿದು ಹೋಗುತ್ತೆ. ಸೊ ಇದಕ್ಕೆ ಪರಿಹಾರ ಮಾಡಬೇಕು ಸರ್. ಇದೇ ಪಿತೃದೋಷ ನಿವಾರಣೆಗೆ ಮೋಕ್ಷ ನಾರಾಯಣ ಬಲಿ, ಸಪಿಂಡಿ ದಾನ. ಸೊ ಇದು 3 ಪೂಜೆಗಳಿದೆ. ಸೊ ಇದು ಎವ್ರಿ ಫ್ಯಾಮಿಲಿ ಖಂಡಿತವಾಗಿ ಪರಿಹಾರ ಮಾಡಬೇಕು. ಅಂದ್ರೆ ಒಂದಲ್ಲ ಒಂದು ದೋಷ ಇದ್ದೇ ಇರುತ್ತೆ. ಕಂಟಿನ್ಯೂಸ್ಲಿ ಸರ್, ಇಟ್ ವಿಲ್ ಕಮ್ ಕಂಟಿನ್ಯೂಸ್ಲಿ. ಇವನ್ ನಾಗದೋಷ ಮುಖ್ಯವಾಗಿ ರಾಹುಕೇತು, ನಂಬರ್ 2 ಕುಜಗ್ರಹ. ಅದಕ್ಕೂ ನಿಮ್ಮಲ್ಲಿ ಪರಿಹಾರ ಇದೆಯಾ? ಇದಕ್ಕೆ ತಂತ್ರ ಮಾರ್ಗದಲ್ಲಿ ಇರ್ತಿ ಸರ್, ಬಟ್ ಇದಕ್ಕೆ ಸರ್ಪಶಾಂತಿ ಸಾಕು. ಸರ್ಪಶಾಂತಿ, ರಾಹುಕೇತು ಶಾಂತಿ, ಗೋಕರ್ಣ, ಶ್ರೀಕಾಳಹಸ್ತಿ. ಸೊ ಇದರಲ್ಲಿ ಹೋಗ್ರಿ, ಸರ್ಪಶಾಂತಿ ಸಾಕು. ಸುಬ್ರಹ್ಮಣ್ಯ. ಈಗ ಪಿತೃದೋಷ ಯಾವ್ಯಾವ ಪ್ರಾಬ್ಲಮ್ ಅನ್ನ ತರುತ್ತೆ? ಪಿತೃದೋಷ ಐತೆ ಫಸ್ಟ್ ಸಂತಾನ ಮೇಲೆ ಸಮಸ್ಯೆ. ಈ ಬಂಜೆತನ ಅಂದ್ರೆ ಸಂತಾನ ಇಲ್ಲದೆ ಸಂತಾನ. ಯಾಕಂದ್ರೆ ಪಿತೃ ಅಂದ್ರೆ ನಮ್ಮ ಸಿಸ್ಟರ್ಸ್, ರೈಟ್? ಸೊ ದೇ ವಿಲ್ ಕರ್ಸಸ್, ಶಾಪ ಇಸ್ತಾರೆ. ಅವ್ರ ಆಶೀರ್ವಾದ ಮಾಡೋದಿಲ್ಲ, ಆಶೀರ್ವಾದಕ್ಕೆ ರಿವರ್ಸ್ ಶಾಪ ಇಸ್ತಾರೆ. ಸೊ ನಿಮ್ಮ ವಂಶದಲ್ಲಿ ನಿರ್ವಂಶ. ಸೊ ದಟ್ಸ್ ವೈ ನಾವು ಪಿತೃಗಳಿಗೆ ಶಾಂತಿ ಎವ್ರಿ ವರ್ಷ మనం ಮಾಡಬೇಕು ಸರ್. ಈಗ ಪಿತೃದೋಷದ ಕಾರಣಕ್ಕಾಗಿ ಕೆಲವರಿಗೆ ಹೆಣ್ಣೇ ಹುಟ್ಟೋದು ಅಂದ್ರೆ ಫಿಮೇಲ್, ಕೆಲವರಿಗೆ ಮೇಲ್ ಗಂಡೇ ಹುಟ್ಟೋದು, ಈ ತರದ್ ಇರ್ತದಲ್ಲ. ಕಾದು ಅವರು ಕೊನೆಗೆ ಇದು ಆ ತರದ್ದು ಏನಾದ್ರು ಇದೆಯಾ? ಅದು ಗಂಡು ಹೆಣ್ಣಿನ ಸಮಸ್ಯೆ, ಮೇಲ್ ಅಂಡ್ ಫಿಮೇಲ್ ಪಿತೃದೋಷಕ್ಕೆ ಏನಾದ್ರು ಇಂಟರ್ಲಿಂಕ್ ಇದೆಯಾ ಅಂತ? ಎಸ್ ಸರ್, ಇದಕ್ಕೆ ನಾವು 2 ಆಸ್ಪೆಕ್ಟ್ಸ್ ನೋಡಬೇಕು ಸರ್. ಒಂದು ಪಿತೃದೋಷ, ನಂಬರ್ 2 ಹೋರ, ಗುರುಹೋರ, ಶುಕ್ರಹೋರ. ಸೊ ಇದಕ್ಕೆ ನೋಡಬೇಕು. ಇನ್ ಕೇಸ್ ಪಿತೃದೋಷ ಆಯಿತು, ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇದು ಟೈಪ್ ಆಫ್ ಪ್ರಾಬ್ಲಮ್ ಇದೆ. ಇದು ಹೋರ ಮುಖ್ಯವಾಗಿ ನೋಡಬೇಕು. ಯಾಕಂದರೆ ಸೊ ನ್ಯೂಲಿ ಮ್ಯಾರಿಡ್ ಕಪಲ್ಸ್, ವೈಫ್ ಅಂಡ್ ಹಸ್ಬೆಂಡ್ ಬೆಡ್ರೂಮ್ದಲ್ಲಿ ಶೃಂಗಾರ ಕಾರ್ಯದಲ್ಲಿ ಪಾರ್ಟಿಸಿಪೇಟ್ ಇದ್ದಾರೆ. ಅದು ಟೈಮ್ ಮುಖ್ಯವಾಗಿ ನೋಡಬೇಕು. ಯಾಕಂದರೆ
ಗುರುಹೋರದಲ್ಲಿ ಪಾರ್ಟಿಸಿಪೇಟ್ ಆಯ್ತು, ಮಗ ಸಂತಾನಕ್ಕೆ ಪಾಸಿಬಿಲಿಟಿ ಇದು ಜಾಸ್ತಿ ಇದೆ, ಮೇಲ್ ಚೈಲ್ಡ್. ಮೇಲ್ ಚೈಲ್ಡ್. ಚಂದ್ರಹೋರದಲ್ಲಿ ಪಾರ್ಟಿಸಿಪೇಟ್ ಇದ್ದೆ ಸ್ತ್ರೀ ಹೆಣ್ಣು. ಸಂತಾನ. ಸೊ ಶನಿ ಹೋರದಲ್ಲಿ ಇದೆ ಆಲಸ್ಯ ಸಂತಾನ. ಓ, ಸೊ ಇಟ್ಸ್ ಡಿಪೆಂಡ್ಸ್ ಮಂದ ಬುದ್ಧಿ ಆ ಥರ. ಮಂದ ವೈಫ್ ಅಂಡ್ ಹಸ್ಬೆಂಡ್ ಶನಿ ಹೋರದಲ್ಲಿ ಪಾರ್ಟಿಸಿಪೇಟ್ ಇದ್ದೆ 100% ಪಿತೃದೋಷ ಐತೆ ಅವನ ಚೈಲ್ಡ್ಗೆ ಆಗತ್ತೆ. ಆಗತ್ತೆ 100%. ಅಂದ್ರೆ ಈಗ ನೀವು ಮೈಥುನ ಅಂದ್ರೆ ಮಿಥುನಕ್ಕೆ ಸಮಯ ನಿಗದಿ ಮಾಡ್ಬೇಕು. ಎಸ್, ಅಂದ್ರೆ ಯಾವ ಸಮಯದಲ್ಲಿ ಕೂಡ್ಬೇಕು. ಆಕ್ಚುಲಿ ಸಮ್ ವೈಫ್ ಅಂಡ್ ಹಸ್ಬೆಂಡ್ ಮಾರ್ನಿಂಗ್ ಮೈಥುನ ಕ್ರಿಯೆ ಪಾರ್ಟಿಸಿಪೇಟ್. ಸೊ ಅದು ತುಂಬಾ ಪಾಪ. ಪಾಪ ಮೀನ್ಸ್ ಇಟ್ಸ್ ಸಿನ್. ಅದೇ ಡೇ ಟೈಮ್ ಸಿನ್ಸ್. ಸೊ ಇದು ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಂತರ ನಾವು ಪರ್ಫೆಕ್ಟ್ ಟೈಮ್, ಓಕೆ ಇದು ಗುರುಹೋರದಲ್ಲಿ ವೈಫ್ ಅಂಡ್ ಹಸ್ಬೆಂಡ್ ದೇ ಪಾರ್ಟಿಸಿಪೇಟ್ ಇನ್ ದಿಸ್ ಮೈಥುನ ಕ್ರಿಯಾ, ಡೆಫಿನೆಟ್ಲಿ ದೇ ವಿಲ್ ಗೆಟ್ ಮೇಲ್ ಚೈಲ್ಡ್. ನನಗೆ ಲಾಸ್ಟಿಗೆ ಒಂದು ಕೇಳಬೇಕು. ನೀವು ಇಷ್ಟೆಲ್ಲ ವಾಮಾಚಾರದಲ್ಲಿ ತಂತ್ರ ವಿದ್ಯೆಯಲ್ಲಿ ನೀವು ಅಧ್ಯಯನ ಮಾಡಿ ಅಂದರೆ ಸ್ಟಡಿ ಮಾಡಿ ಇವೆಲ್ಲ, ನಿಮ್ಮ ಡೇ ಟು ಡೇ ಏನು ನಿಮ್ಮ ಕೆಲಸ? ನೀವೇನು ಮಾಡ್ತೀರಿ? ನೀವು ಜಪ ಮಾಡ್ತೀರಾ ಅಥವಾ ಏನು ಸಾಧನ ಏನು? ಸರ್ ನಾನು ಬೇಸಿಕ ಚಿನ್ನಮಸ್ತ ಉಪಾಸಕ. ಸೊ ಡೈಲಿ ನಾನು ಚಿನ್ನಮಸ್ತಕ್ಕೆ ಪೂಜಾ ಮಾಡ್ತೀನಿ, ಜಪ ಮಾಡ್ತೀನಿ, ಹೋಮ ಮಾಡ್ತೀನಿ, ಬಲಿ ಇಸ್ತೀನಿ. ಸೊ ಇದೆಲ್ಲ ನಮ್ಮ ಡೈಲಿ ರೊಟೀನ್. ನಿಮಗೆ ಈ ಬೇರೆಯವರು ಪ್ರಾಬ್ಲಮ್ ತೆಗೆದುಕೊಂಡು ಬಂದಾಗ ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೀವೇನೇನು ಅಲ್ಲಿ ಕೈಂಕರ್ಯ ಮಾಡ್ತೀರಿ, ಪೂಜಾ ವಿಧಾನ? ಸೇಮ್ ನಿಮಗೇನು ಸಮಸ್ಯೆ ಆಗುದಿಲ್ಲ? ನೋ ನಮಗೇನು ಸಮಸ್ಯೆ ಬರಲ್ಲ ಸರ್. ಈಗ ಕರ್ನಾಟಕದಲ್ಲಿ ನೀವು ಪೊಲಿಟಿಷಿಯನ್ಸ್ಗಳನ್ನು, ಸಿನಿಮಾದವರನ್ನು, ಆಮೇಲೆ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳನ್ನು, ಅವರಿಗೆ ಆದ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ. ಈಗ ಇಲ್ಲಿ ಕರ್ನಾಟಕದಲ್ಲಿ ಈಗ ದೊಡ್ಡ ಬರ್ನಿಂಗ್ ಇಶ್ಯೂ ಏನು ಅಂತಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅಂತ. ಬಹಳಷ್ಟು ಡೇಟ್ಗಳು ಮಿಸ್ ಆದವು. ಅವರೇ ಕೇಳಿದ ಜ್ಯೋತಿಷಿಗಳಿರ್ಬೋದು, ಅಜ್ಜಯ್ಯನ ಪೀಠ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಜೂನು, ಜುಲೈ, ಜನವರಿ ಎಲ್ಲ ಆಯಿತು. ಸಂಕ್ರಾಂತಿ, ಯಾವ ಮಿರಾಕಲ್ಲೂ ಆಗಿಲ್ಲ. ಈಗ ಒಂದು ಖಚಿತತೆಗೆ ಬಂದಿದೆ, ಆಗತ್ತೆ. ಸೋನಿಯಾ ಗಾಂಧಿ ಅವರೇ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಅದ್ರ ಮಧ್ಯೆ ಮತ್ತೆ ಪೊಲಿಟಿಕ್ಸ್ ಆಗ್ತಾ ಇದೆ. ಹಾಗಾಗಿ ನಿಮ್ಗೇನು ಅನ್ನಿಸ್ತದೆ? ಶಿವಕುಮಾರ್ ಮೇಲೆ ಯಾರಾದರೂ ಆ ಥರದ ಬ್ಲ್ಯಾಕ್ ಮ್ಯಾಜಿಕ್ಕೋ ಇನ್ನೊಂದು ಮಾಡಿರ್ಬೋದಾ? ಏನು ನಿಮ್ಗೊಂದು ಓವರ್ ಆಲ್ ಆಗಿ ಏನು ಅನ್ನಿಸ್ತು? ಸರ್, ಫಸ್ಟ್ ಆಫ್ ಆಲ್ ನಾವು ಅವರ ಜಾತಕ ನೋಡಬೇಕು. ನಮ್ಮ ಹತ್ತಿರ ಅವರ ಜಾತಕ ಡೀಟೇಲ್ಸ್ ಏನೂ ಇಲ್ಲ. ಸೊ ಇನ್ ಕೇಸ್ ಅವರ ಜಾತಕದಲ್ಲಿ 50% ಯೋಗ ಇರುತ್ತೆ. ಸೊ 50% ಪೂಜಾ ಮಾರ್ಗೇನ, ತಂತ್ರ ಮಾರ್ಗ, ವಾಮಾಚಾರ ಪೂಜಾ ಮಾರ್ಗ ರೂಪೇಣ ನಾವು ಅಪ್ಲಿಫ್ಟ್ಮೆಂಟ್ ಖಂಡಿತ ಮಾಡಬಹುದು ಸರ್. ಸೊ ರೈಟ್ ನಾವು ನಮ್ಮ ಹತ್ತಿರ ಅವರ ಡೀಟೇಲ್ಸ್ ಏನೂ ಗೊತ್ತಿಲ್ಲ, ಪ್ರಾಪರ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಟೈಮ್ ಆಫ್ ಬರ್ತ್. ಸೊ ಇನ್ ಕೇಸ್ ಎನಿಬಡಿ ಪ್ರೊವೈಡ್ ದ ಹೊರೋಸ್ಕೋಪ್ ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಟೈಮ್ ಆಫ್ ಬರ್ತ್ ನಾನು ಹೇಳಿದ್ದೀನಿ ಸರ್. ಓಕೆ, ಇದು ಆಮೇಲೆ ನನಗೆ ಇನ್ನೊಂದು ಸುಮ್ಮನೆ ಒಂದು ಓವರ್ ಆಲ್ ಆಗಿ ನೋಡಿದಾಗ ನಿಯರೆಸ್ಟ್ CM ಚೇರ್ ಅಂತ ಬಹಳಷ್ಟು ಸರಿ ಆಗಿದೆ DK ಶಿವಕುಮಾರ್. ಮತ್ತೆ ಈಸ್ ವೆರಿ ವೆರಿ ಪಾಪ್ಯುಲರ್ ಅಂಡ್ ಏಬಲ್ ಆಲ್ಸೋ. ಯಾಕಂದ್ರೆ ಅವರು ಕಾಂಗ್ರೆಸ್ ಅನ್ನ ಅಲ್ಲಿಂದ ಹೀಗೆ ಎತ್ತಿದವರು. ನಿಮಗೆ ಹೀಗೆ ಸುಮ್ಮನೆ ನೋಡಿದಾಗ ಆ ಥರದ್ದು ಏನಾದರೂ ಆಗಿರ್ಬೋದಾ ಅಂತ ಅನಿಸ್ತದ ನಿಮ್ಗೆ? ಆಗಿರಬಹುದು ಅನ್ಸತ್ತೆ. ಯಾಕಂದ್ರೆ ಅವ್ರಿಗೆ ಎಲ್ಲವೂ ಇದೆ, ಅವ್ರ ಹತ್ರ ಹೈಕಮಾಂಡಿನ ಶಕ್ತಿಯೂ ಇದೆ, ಇಲ್ಲಿ ಶಾಸಕರ ಸಂಖ್ಯೆಯೂ ಇದೆ ಅಂತ ಅನಿಸ್ತದೆ. ಆಮೇಲೆ ತನು, ಮನ, ಧನ, ಆಮೇಲೆ ನಾಯಕತ್ವ ಎಲ್ಲವೂ ಇದೆ. ಆದ್ರೆ ಅದು ಸಿಗ್ತಾ ಇಲ್ಲ. ಅದಕ್ಕೆ ಸರ್ ಫಸ್ಟ್ ನಾವು ಅವರ ಜಾತಕ ನೋಡಬೇಕು. ಇದು ಶನಿ ಪ್ರಭಾವ ಇದ್ದ, ರಾಹು ಪರಿಸ್ಥಿತಿ ಎಷ್ಟ ಇದೆ, ಚಂದ್ರಗ್ರಹ ಪರಿಸ್ಥಿತಿ ಎಷ್ಟ ಇದೆ ನೋಡಬೇಕು. ಯಾಕಂದರೆ ಚಂದ್ರ ಇಂಪ್ರಾಪರ್ ಪೊಸಿಷನ್ದಲ್ಲಿ ಇರುತ್ತದೆ, ಸಂಪೂರ್ಣ ರಾಜ್ಯಾಕಾಂಕ್ಷ ದಕ್ಕದಿಲ್ಲ ಸರ್. ಯಾಕಂದರೆ ಚಂದ್ರಗ್ರಹ ಆಲ್ವೇಸ್ ರೆಪ್ರೆಸೆಂಟ್ಸ್ ಲೋಕಲ್ ಪಾಲಿಟಿಕ್ಸ್. ಗೊತ್ತಾಯ್ತು. ಟಾಪ್ ಪಾಲಿಟಿಕ್ಸ್ ಮೇಲೆ ಚಂದ್ರ ನಾಟ್ ಅಲೌಡ್ ಸರ್, ವರ್ಕ್ ಆಗೋದಿಲ್ಲ. ಸೊ ಇದಕ್ಕೆ ರವಿಗ್ರಹ ಪೊಸಿಷನ್, ರವಿ ಟಾಪ್ ಇದ್ದೆ ಅಥವಾ ನೀಚ ಇದ್ದೆ, ಏನಾದರೂ ಶನಿಗ್ರಹ ವೀಕ್ಷಣ ಇದೆ. ಸೊ ಇದೆಲ್ಲ ನಾವು ನೋಡಬೇಕು. ನೋಡಿದ್ರೆ ನೀವು ಪಕ್ಕ ಹೇಳ್ತೀನಿ ಸರ್. ಓಕೆ, ಇದು ಈ ಅವರಿಗೆ ಇದು ಯೋಗ ಇದೆಯೋ ಅಥವಾ ಇಲ್ವೋ, ಅಥವಾ ಇದ್ರದ್ದು ಯಾವಾಗ
ಮುಂದೆ ಯಾವಾಗ ಅದು ಎಲ್ಲ ನೋಡ್ಬೋದು ಸರ್. ನಿಮ್ಮನ್ನ ಸಂಪರ್ಕಿಸುವ ವಿಧಾನ ಹೇಗೆ ವೇ ಆಫ್ ಯುವರ್ ಕನೆಕ್ಷನ್ ಹೇಗೆ? ಸರ್ ನಾನು ಒಂದು ಫೋನ್ ನಂಬರ್ ಕೊಡ್ತೀರಿ, ಫೋನ್ ನಂಬರ್ ನೀವನ್ನ ಮಾತಾಡಿಸ್ಬೋದು. ನೀವೇ ನೇರವಾಗಿ ಮಾತಾಡ್ತೀರಾ ಅಥವಾ ನಿಮ್ಮವ್ರು ಯಾರಾದ್ರೂ ಮಾತಾಡ್ತಾರೆ? ನೋ ಸರ್, ನಮ್ಮ ಅಸಿಸ್ಟೆಂಟ್ಸ್ ಮಾತಾಡ್ತಾರೆ. ಅಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ. ಸೊ ನನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇಲ್ಲಿದ್ದ ನಂಬರ್ಸ್ಗೆ ಕಾಲ್ ಮಾಡಿರಿ. ಸೊ ನಮ್ಮ ಅಸಿಸ್ಟೆಂಟ್ಸ್ ಫಸ್ಟ್ ಲಿಫ್ಟ್ ಮಾಡ್ತಾರೆ, ನಂತರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ. ವೀಕ್ಷಕರೇ, ಇಲ್ಲಿಯವರೆಗೆ ಈ ವಾಮಾಚಾರ ಅಥವಾ ತಂತ್ರವಿದ್ಯೆ ಇದರಿಂದ ನಮಗೆ ಜೀವನಕ್ಕೆ ಆಗುವ ಹಾನಿ ಏನು, ಆದ ಹಾನಿಯನ್ನು ಸರಿಪಡಿಸುವುದು ಹೇಗೆ, ಅದಕ್ಕಿರುವ ಮಾರ್ಗ ಏನು, ವ್ಯಕ್ತಿಗಳು ಯಾರು ಇತ್ಯಾದಿ ಪ್ರಶ್ನೆಗಳು ನಮ್ಮ ಚಾನಲ್ ಮೂಲಕ ಬಹಳ ಕಾಲದಿಂದ ಕೆಲವರು ಕೇಳ್ತಾ ಇದ್ರು. ಮತ್ತು ಇವತ್ತು ಆ ಕಾಲ ತುಂಬ ಗಟ್ಟಿಯಾಗಿದೆ. ನಮ್ಮ ಸಮಸ್ಯೆಯನ್ನು ಕೇವಲ ನಾವು ಪರಿಹಾರ ಮಾಡಿಕೊಳ್ಳೋದು ಅಂತಂದರೆ ಅದು ಇವೊಂದು ಕ್ಯಾನ್ಸರ್ ಇತ್ಯಾದಿ ಅನಾರೋಗ್ಯದ ಸಮಸ್ಯೆಗೂ ಕೂಡ ಕೇವಲ ವೈದ್ಯಕೀಯ ಪರಿಹಾರ ಅಂತಿಲ್ಲ. ಅದಕ್ಕೆ ನಮ್ಮ ಪೂರ್ವಜನ್ಮದ ಅಥವಾ ಇನ್ನೊಂದೋ ಮಗದೊಂದೋ ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಅದಕ್ಕೆ ಜ್ಯೋತಿಷ್ಯದ ಮೂಲಕ, ಪೂಜೆಗಳ ಮೂಲಕ, ತಾಂತ್ರಿಕ ಮೂಲಕ, ವಾಮಾಚಾರದ ಪರಿಹಾರದ ಮೂಲಕ ಅದನ್ನು ಸರಿಪಡಿಸ್ಕೊಳ್ಬೋದು ಅನ್ನೋದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳು ಸಿಗ್ತವೆ. ನೀವು ನಂಬ್ತಿರೋ ಬಿಡ್ತಿರೋ ಅದು ನಿಮ್ಮ ಬಿಲೀಫಿನ ಪ್ರಶ್ನೆ. ನಂಬಿದರೆ ನಾಕ, ನಂಬದೇ ಇದ್ದರೆ ಯಾವುದೂ ಇಲ್ಲ. ನಾಳೆ ನಾವು ಇರ್ತೇವೆ ಅನ್ನೋದೇ ಇಲ್ಲ. ನಮ್ಮ ಬದುಕೆ ಒಂದು ನಂಬಿಕೆಯ ನೆಲೆ ಮೇಲೆ ನಡೀತಾ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ಇವತ್ತು ನಾವು ಈ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ಅತ್ಯಂತ ಅಗಾಧವಾದ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಭಾರ್ಗವ ಸರು ಬಹಳಷ್ಟು ಇದರ ಬಗ್ಗೆ ಅಧ್ಯಯನ ಮಾಡಿದವರು, ತಜ್ಞರು. ಈಗಾಗಲೇ ಸಾಮಾನ್ಯ 4 ವರ್ಷದಲ್ಲಿ ಸಾವಿರಾರು ಕೇಸುಗಳನ್ನು ಅವರು ಬಗೆಹರಿಸಿದ್ದಾರೆ. ಹಾಗಾಗಿ ಅವರ ಅಪಾಯಿಂಟ್ಮೆಂಟು ಕೂಡ ಸ್ವಲ್ಪ ಮಟ್ಟಿಗೆ ನಿಧಾನ ಆಗುತ್ತೆ. ಆದರೆ ನಮ್ಮಲ್ಲಿ ಅವರನ್ನು ಕರೆಸಿದ್ದೇವೆ, ಮಾತಾಡಿದ್ದೇವೆ, ಅದರ ಎಲ್ಲ ವಿಧಿವಿಧಾನಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಿದ್ದೇವೆ. ಇಲ್ಲಿ ಅವರ ನಂಬರ್ ಇದೆ, ನೀವು ಅವರನ್ನು ಸಂಪರ್ಕಿಸ್ಬೋದು. ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಸ್ಪಷ್ಟವಾದಂಥ ಅವರು ಏನೇನು ಡೀಟೇಲ್ಸ್ ಕೇಳ್ತಾರೋ ಅಷ್ಟನ್ನು ಕೊಟ್ಟರೆ, ಅವರೊಟ್ಟಿಗೆ ಒಂದು ನೀವು ಸಂಪರ್ಕ ಮಾಡಿದರೆ ನಿಮಗೆ 100ಕ್ಕೆ 100 ಪರಿಹಾರ ಸಿಗುತ್ತೆ ಅನ್ನುವಂಥ ಭರವಸೆ ನನಗೊಂದಿಷ್ಟು ಜನ ಅವರೊಟ್ಟಿಗೆ ಸಂಪರ್ಕ ಮಾಡಿ ತಮ್ಮ ಪರಿಹಾರವನ್ನು ಕಂಡುಕೊಂಡವರು ಹೇಳಿದ ಮೇಲೇ ಈ ಇಂಟರ್ವ್ಯೂವನ್ನು ನಾನು ಮಾಡಿದ್ದು. ಹಾಗಾಗಿ ನೀವು ಇಲ್ಲಿವರೆಗೆ ಸಂದರ್ಶನ ಕೇಳಿದಿರಿ, ಅವರೊಟ್ಟಿಗೆ ಮಾತನ್ನು ಆಲಿಸಿದಿರಿ. ನೀವು ಸಂಪರ್ಕ ಮಾಡಿ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಅವರು ಬಗೆಹರಿಸ್ತಾರೆ. ಮತ್ತು ನೀವು ಅವರೊಟ್ಟಿಗೆ ಮುಂದಿನ ಪೂಜೆ ವಿಧಾನ ವಿಧಿಗಳು ಅದರ ಬಗ್ಗೆ ನೀವುಂಟು ಅವರುಂಟು. ಸರ್, ಇಲ್ಲಿಯವರೆಗೆ ನಮ್ಮ ಚಾನಲ್ಗೆ ಬಂದು ನಿಮ್ಮ ಅನುಭವವನ್ನು ಮತ್ತು ಜನರ ಸಮಸ್ಯೆಗಳಿಗೆ ಪರಿಹಾರದ ಮಾರ್ಗವನ್ನು ಭಾಳ ಸ್ಪಷ್ಟವಾಗಿ ಸೂಚಿಸಿದಿರಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ ಸರ್. ನಮಸ್ಕಾರ.